Hello guys, welcome back to another new video. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ತರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ಸ್ ನ ಸರ್ಚ್ ಮಾಡ್ತಿದ್ರೆ ಅವ್ರಿಗೂ ಆ ವಿಡಿಯೋನ ಶೇರ್ ಮಾಡಿ. ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ದೆಮ್. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲಿ ಗೈಸ್ ಯಾರೆಲ್ಲ ಲೈಕ್ ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೀರಾ 2025 ಪಾಸ್ ಔಟ್ 2024 ಅಲ್ಲ. ಸೊ ಫೈನಲ್ ಇಯರಿಗೆ ಪರ್ಸಿವಿಂಗ್ ಡಿಗ್ರಿ ಸ್ಟೂಡೆಂಟ್ಸ್ ಸೊ ಯಾರೆಲ್ಲ ಇದ್ದೀರಾ ಅದೇ ಥರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಂಜಿನಿಯರಿಂಗ್ ಓದ್ತಾ ಇದ್ರೆ ಫೈನಲ್ ಇಯರ್ ಇರೋರಿಗೆ ಓದ್ತಾ ಇದ್ರೆ ಸೊ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ. ಲೈಕ್ ಹೆಲ್ಪ್ ಆಗುತ್ತೆ. ಗೂಗಲ್ ಕಂಪ್ನಿಯವರು ನೀವು ನೋಡ್ಬೋದು ಅಫಿಷಿಯಲ್ ವೆಬ್ಸೈಟ್ನೇ ಓಪನ್ ಮಾಡಿರೋದು ಗೂಗಲ್ ಕೆರಿಯರ್ಸ್ ಅಂತೇಳಿ. ನೀವು ಅದೇ ಥರ ಬೇರೆ ಜಾಬ್ಸ್ನು ಇಲ್ಲಿ ಸರ್ಚ್ ಮಾಡ್ಬೋದು ಗೈಸಿ. ದೇ ಆರ್ ಗಿವಿಂಗ್ ಸೋ ಮೆನಿ ಸಜೆಷನ್ಸ್ ಇಯರ್ ರಿಲೇಟೆಡ್ ಇರೋದನ್ನ ನೀವು ಹಾಕೊಳ್ಬೋದು. ಸರಿನಾ? ಓಕೆ, ಸೊ ಏನಿದು ಲೈಕ್ ಇಂಟರ್ನ್ ಅಂತಿದೆ. ಲೈಕ್ ಏನು ಕೇಳ್ತಾ ಇದ್ದಾರೆ, ಲೈಕ್ ಯಾವ ಥರ ಅಪ್ಲೈ ಮಾಡೋದು, ಎಲಿಜಿಬಿಲಿಟಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ವಿಡಿಯೋನ ಫುಲ್ ನೋಡಿ ಗೈಸ್. ಸರಿನಾ? ಓಕೆ, ಸೊ ಗೂಗಲ್ ಕಂಪ್ನಿಯಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅವರಿಗೆ ಇಲ್ಲಿ ಇಂಟರ್ನ್ಶಿಪ್ ಕರೀತಾ ಇದ್ದಾರೆ. ಸರಿನಾ? ಹೈಯರ್ ಮಾಡ್ತಾ ಇದ್ದಾರೆ ಇಂಟರ್ನ್ಶಿಪ್ಗೆ. ಸೊ ನೀವು ಇಲ್ಲಿ ನೋಡ್ಬೋದು ಇಂಟರ್ನ್ಶಿಪ್ ಸ್ಟಾರ್ಟ್ ಆಗೋದು ಜನವರಿ 2025. ಸೊ ಇವಾಗ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 3 ಮಂತ್ಸ್ ಇದೆ. ಸೊ ಆದಷ್ಟು ನೀವು ಇದಕ್ಕೆ ಏನು ಬೇಕು ಅದನ್ನ ರೆಡಿ ಮಾಡ್ಕೊಳ್ಳಿ ಆಯ್ತಾ. ಒಂದು ಸ್ವಲ್ಪ ಏನೇನು ನಿಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರಲ್ಲ, ಇನ್ನು ನನಗೆ ಗೊತ್ತಿಲ್ಲ, ಫೈನಲ್ ಇಯರ್ ಇದ್ದೀನಿ ಆದರೆ ನಾನು ಸ್ವಲ್ಪ ಗೊತ್ತು ಅನ್ನೋರು ಲೈಕ್ ಅಡ್ವಾನ್ಸ್ ಕಾನ್ಸೆಪ್ಟ್ ಎಲ್ಲ ಓದ್ಕೊಳ್ಳಿ. ನಾನು ಸ್ವಲ್ಪನೂ ಗೊತ್ತಿಲ್ಲ ಅನ್ನೋರು ಬೇಸಿಕ್ನ ಕಲ್ಕೊಳ್ಳಿ. ಯಾಕಂದರೆ ಈ ಇಂಟರ್ನ್ಶಿಪ್ಪಲ್ಲಿ ನೀವು ಇದು ಇಂಟರ್ನ್ಶಿಪ್ 20 to 24 ವೀಕ್ಸ್ವರೆಗೂ ಇರುತ್ತೆ. ಸೊ ಇಲ್ಲಿ ನೀವು ಗೈಸ್ ಒಂದು ಟಾಪ್ ಇಂಜಿನಿಯರ್ಸಿಂದ ಲೈಕ್ ಒಳ್ಳೆ ಎಜುಕೇಷನ್ನ ಪಡಿಬೋದು. ಸೊ ನಾನು ಲೈಕ್ ಅಶ್ಯೂರಿಟಿ ಕೊಡಲ್ಲ 24 ಇಲ್ಲ 25 ವೀಕ್ಸ್ ಆದಮೇಲೆ ನೀವು ಪಕ್ಕ ಗೂಗಲಲ್ಲಿ ಜಾಬ್ ಆಗಿಬಿಡುತ್ತೆ. ಲೈಕ್ ಇಲ್ಲ, ಆ ಥರ ಅಲ್ಲ. ಫಸ್ಟ್ ಅವ್ರು ಇಂಟರ್ನ್ಶಿಪ್ ಕೊಡ್ತಾರೆ, ಇಂಟರ್ನ್ಶಿಪ್ಪಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತಾರೆ, ಅದಾದಮೇಲೆ ಟೆಸ್ಟ್ ತೊಗೊಳ್ತಾರೆ. ಟೆಸ್ಟಲ್ಲಿ ನಿಮ್ಮದು ಬೆಸ್ಟ್ ಇದ್ದರೆ ಪಕ್ಕ ಹೈಯರ್ ಮಾಡ್ಕೊಳ್ತಾರೆ. ಸರಿನಾ? ಬಟ್ ನಾನು ಒಂದು ಗ್ಯಾರಂಟಿ ಕೊಡುವಲ್ಲೇ, ಈ 22-24 ವೀಕ್ಸಲ್ಲಿ ಪಕ್ಕ ನೀವು ಒಂದು ಏನು ಹೇಳ್ತೀರಾ ಲೈಕ್ ಒಂದು ಪ್ಯಾಕೇಜ್, ಒಂದು ರಿಲೇಟೆಡ್ ಟು ಐ ಟಿ ಕೋರ್ಸ್ ಏನಾದರೂ ಕಲಿತೀರಾ ಗೈಸ್. ಯಾವುದೇ ಕಂಪ್ನಿ ಇಂಟರ್ನ್ಶಿಪ್ನ ಪ್ರೊವೈಡ್ ಮಾಡ್ತಾ ಇದ್ರೆ ಮಿಸ್ ಮಾಡ್ಕೊಳ್ಬೇಡಿ. ಇಂಟರ್ನ್ಶಿಪ್ಪಲ್ಲಿ ಟಾಪ್ ಇಂಜಿನಿಯರಿಂಗ್ಸ್ ಎಲ್ಲ ಒಂದು ಏನು ಹೇಳ್ಕೊಡ್ಬೇಕು ರಿಲೇಟೆಡ್ ಟು ಇಂಜಿನಿಯರಿಂಗ್ ಅನ್ನೋದನ್ನ, ಲೈಕ್ ರಿಲೇಟೆಡ್ ಟು ಐ ಟಿ ಫೀಲ್ಡ್ ಏನು ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಸೊ ಇಲ್ಲಿ ಏನಾಗ್ತಿದೆ ಗೊತ್ತಾ, ಲೈಕ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ದ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಡಿಗ್ರಿ ಆ್ಯಂಡ್ ದ ಡಾಕ್ಟರ್ಸ್ ಯಾರು ಅನ್ಎಂಪ್ಲಾಯ್ಮೆಂಟ್ ಇರಲ್ಲ ಆಯ್ತಾ. ಸೊ ಇಮಿಡಿಯೇಟ್ ಅವ್ರು ಓದೋದೇ ಲೈಕ್ ಪ್ರಾಕ್ಟಿಕಲೇ ಓದ್ತಿರ್ತಾರೆ. ಬಟ್ ಇಲ್ಲಿ ಇಂಜಿನಿಯರಲ್ಲಿ ಏನಾಗುತ್ತೆ ಗೊತ್ತಾ, ಒಂದು 4 ಪ್ರೋಗ್ರಾಮು 5 ಪ್ರೋಗ್ರಾಮು 12 ಪ್ರೋಗ್ರಾಮು ಲ್ಯಾಬ್ಗೆ ಅಷ್ಟೇ ಮುಗೀತು. ಇಲ್ಲಿ ಇಂಜಿನಿಯರಿಂಗ್ ಬೇರೆ ರಿಲೇಟೆಡ್ ಟು ಐ ಟಿ ಫೀಲ್ಡ್ ಡಿಗ್ರಿ ಏನಿದಾವಲ್ವಾ, ಸೊ ಅಲ್ಲಿ ಕಲಿಸೋದು ನಾವು ಕಂಪ್ನಿಗೆ ಹೋದ್ಮೇಲೆ ಯಾವುದಕ್ಕೂ ಸಂಬಂಧನೇ ಇಲ್ಲದೆ ಇರೋ ಥರ ಆಗ್ಬಿಡುತ್ತೆ. ಪ್ರಾಕ್ಟಿಕಲಾಗಿ ಯಾರೂ ಮಾಡ್ತಾ ಇಲ್ಲ. ವೆಬ್ ಡಿಸೈನಿಂಗ್ ಯಾರೂ ಮಾಡ್ತಾ ಇಲ್ಲ. ಲೈಕ್ HTML CSS ಓದೋದು ಸರಿ ಸುಮ್ಮನೆ ಆಗ್ಬಿಡೋದು. ಯು ಶುಡ್ ವರ್ಕ್ ಆನ್ ದಟ್. ಬ್ಯಾಕ್ ಎಂಡ್ ಹೆಂಗೆ ವರ್ಕ್ ಆಗ್ತಿದೆ, ಯಾವ ಥರ ಲಿಂಕ್ ಮಾಡೋದು ಫ್ರಂಟ್ ಎಂಡ್ಗೆ ಬ್ಯಾಕ್ ಎಂಡ್ಗೆ. JDBC, ನಾನು ಜಾವಾ ತೊಗೊಳ್ತಾ ಇದ್ದೀನಿ, JDBC ಎಲ್ಲ ಯಾವ ಥರ ಕಲಿಯೋದು, ಹೆಂಗೆ ಲಿಂಕ್ ಮಾಡೋದು. ಸೊ ನೀವು ಇದ್ರ ಬಗ್ಗೆ ಎಲ್ಲ ವರ್ಕ್ ಮಾಡ್ತಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಆಮೇಲೆ ನಿಮ್ಗೊಂದು ಹೋಪ್ ಹುಟ್ಟುತ್ತೆ, ನಾನು ಒಬ್ಬ ಡೆವಲಪರ್ ಆಗ್ಬೋದು ಅಂತ. ಇಲ್ಲಾಂದರೆ ನೀವು ಅಗೇನ್ ಕಸ್ಟಮರ್ ರೋಲ್ನ ಹುಡುಕ್ಬೇಕಾಗುತ್ತೆ. ಕಸ್ಟಮರ್ ರೋಲ್ ಹುಡ್ಕಂಗಿದ್ರೆ ಡಿಗ್ರಿ ಯಾಕೆ ಓದಬೇಕಿದ್ರೆ, 10th ಪಾಸ್ ಆಗಿದ್ರೆ ಸಾಕಲ್ವಾ. ಸರಿನಾ? ಏನು ಹೇಳ್ತಾ ಇದ್ದೀನಿ ಅಂದರೆ ಲೈಕ್ ಇವಾಗಿನ ಎಜುಕೇಷನ್ ಸಿಸ್ಟಮ್ ಯಾವ ಥರ ಆಗಿದೆ ಅಂದರೆ, ನಾವು ಪ್ರಾಕ್ಟಿಕಲ್ ಏನು ಮಾಡ್ತಿದ್ದೀವಿ ಅದನ್ನು ನಾವು ಕಲಿತಾ ಇಲ್ಲ ನಮ್ಮ ಡಿಗ್ರಿಲಿ. ಹೊರ್ಗಡೆ ಬಂದಾದ್ಮೇಲೆ, ಡಿಗ್ರಿಯಿಂದ ಆಚೆ ಬಂದಾದ್ಮೇಲೆ ನಮ್ಗೆ ಅನಲೈಸ್ ಆಗ್ತಾ ಇದೆ ಸೊ ಯಾಕೆ ನಮ್ಗೆ ಜಾಬ್ ಸಿಗ್ತಾ ಇಲ್ಲ ಅಂತ. ಕಂಪನಿ ಲೈಕ್ ಅದು ಒಂದು ಪ್ಯಾಕೇಜ್ ಕೇಳ್ತಾ ಇದೆ, ನಮ್ಗೆ ಇವೆಲ್ಲ ಬರಬೇಕು ಆ ಸ್ಟೂಡೆಂಟ್ಸ್ಗೆ ಅಂತ. ಅದೆಲ್ಲ ಕಲಿತೇ ಇಲ್ವಲ್ಲ, ಅದು ಹೆಂಗೆ ಬರುತ್ತೆ? ಅಗೇನ್ ಟೇಕ್ ಕೋರ್ಸಸ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಲೈಕ್ ಗೂಗಲ್ ಅವರು ಒಂದು ಫ್ರೀಯಾಗಿ ಕೋರ್ಸಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಹೆಂಗೆ ತೊಗೊಳ್ಳೋದು, ಅಪ್ಲೈ ಹೆಂಗೆ ಮಾಡೋದು, ಲೈಕ್ ಯಾವ್ಯಾವ ಕೋರ್ಸ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸರಿನಾ? ಸೊ ನಾನು ಈ ಒಂದು ಲೈಕ್ ಇದರಲ್ಲಿ ಏನೂ ಇಲ್ಲ, ಜಸ್ಟ್ ಅಪ್ಲೈ ಮಾಡೋದಷ್ಟೇ. ಇಂಜಿನಿಯರಿಂಗ್ ಫೈನಲ್ ಇಯರ್ ಇದ್ದರೆ ಜಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಒಂದು ನೀಟಾಗಿ ರೆಸ್ಯೂಮೆನ ರೆಡಿ ಮಾಡ್ಕೊಳ್ಳಿ. ಸರಿನಾ? ಯಾರೋ ಫ್ರೆಂಡ್ ಮಾಡಿಕೊಟ್ಟ ಅಂತ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಎಡಿಟ್ ಮಾಡಿ ಹಾಕೋದಲ್ಲ. ಸೊ ನೀಟಾಗಿ ನಿಮ್ದೊಂದು ಫೋಟೋ, ಲೈಕ್ ಪಕ್ಕದಲ್ಲಿ ಮೇಲ್ ID ಒಂದು ಸ್ವಲ್ಪ ಲೈಕ್ ನೋಡೋ ಥರ ಇರಬೇಕು ನಿಮ್ಮ ರೆಸ್ಯೂಮೆನ. ಸರಿನಾ? ಅಪ್ಡೇಟೆಡ್ ರೆಸ್ಯೂಮೆ ಮೇಂಟೈನ್ ಮಾಡಿ ಯಾವಾಗ್ಲೂ. ಯಾವತ್ತೋ ಮಾಡಿರೋ ರೆಸ್ಯೂಮೆ ಇಟ್ಕೊಂಡು ಯಾವ್ಯಾವುದೋ ಸ್ಕಿಲ್ ಹಾಕ್ಸ್ಕೊಂಡು ಆಮೇಲೆ ಏನೇನೋ ಹಾಬೀಸ್ ಹಾಕ್ಕೊಂಡು ಯಾವ್ಯಾವುದೋ ಬುಕ್ಸ್, ಓದಿರೋ ಬುಕ್ಸ್ ಎಲ್ಲನೂ ಹಾಕ್ತೀರ ಅದರಲ್ಲಿ. ಲೈಕ್ ಮೇಂಟೈನ್ ಮಾಡಿ, ಒಂದು ಸ್ಟ್ಯಾಂಡರ್ಡಿಟಿ ಮೇಂಟೈನ್ ಮಾಡಿ. ಸರಿನಾ? ರೆಸ್ಯೂಮಲ್ಲಿ. ಸೊ ಗೈಸ್ ಇದು ಮಾತ್ರ ಇಲ್ಲಿ ಅಲರ್ಟಲ್ಲೇ ಇದೆ, ಲೈಕ್ ಯಾವಾಗ ಕ್ಲೋಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಲೈಕ್ ಶೇರ್ ಮಾಡಿ. ಇಲ್ಲೆಲ್ಲ ಅವ್ರು ಕೇಳ್ತಿದ್ದಾರೆ ಫೈನಲ್ ಇಯರ್ ಇನ್ ಬ್ಯಾಚುಲರ್ ಆರ್ ಅ ಮಾಸ್ಟರ್ ಅವ್ರು ಡುವಲ್ ಡಿಗ್ರಿ ಅಂತ ಕೇಳ್ತಾರೆ. ಆಮೇಲೆ PhD ಕಂಪ್ಯೂಟರ್ ಸೈನ್ಸ್ ಯಾರಾದರೂ ಮಾಡಿದ್ರು ಕೂಡ ಅವರು ಫೈನಲ್ ಇಯರ್ ಇದ್ದರೆ
ಅಪ್ಲೈ ಮಾಡಿ. ಸರಿನಾ? ಸೊ ಅವರು ಇಲ್ಲಿ ರೆಸ್ಯೂಮೆ ಎಲ್ಲ ಕೇಳಿದ್ದಾರೆ, ಅಪ್ಲೈ ಮಾಡೋ ಟೈಮಲ್ಲಿ ರೆಸ್ಯೂಮೆ ಕೇಳ್ತಾರೆ. ಸೊ ನೀವು ಅಪ್ಲೋಡ್ ಮಾಡಿ. ಸೊ ಅದಾದಮೇಲೆ ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ, ನೋಟ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ, ಗೂಗಲ್ ಕಂಪ್ನಿಯವ್ರು ಹೆಂಗೆ ಆಫರ್ ಮಾಡ್ತಿದ್ದಾರೆ ಅಂತ. ಸೊ ಬೈ ಅಪ್ಲೈಯಿಂಗ್ ಟು ದಿಸ್ ಪೊಸಿಷನ್ ಯು ವಿಲ್ ಹ್ಯಾವ್ ಅನ್ ಅಪಾರ್ಚುನಿಟಿ ಸೊ ಟು ಶೇರ್ ಯುವರ್ ಪ್ರಿಫರ್ಡ್ ವರ್ಕಿಂಗ್ ಲೊಕೇಶನ್. ಸೊ ಅವರೇ ಹೇಳಿದ್ದಾರೆ ನಿಮ್ಗೆ ಯಾವುದು ಪ್ರಿಫರಬಲ್ ವರ್ಕಿಂಗ್ ಪ್ಲೇಸ್ ಇದೆ ಸೊ ಅದನ್ನೇ ಹಾಕಿ ಅಂತ. ಬ್ಯಾಂಗ್ಳೂರ್ ಇಲ್ಲ, ಹೈದ್ರಾಬಾದ್ ಇಲ್ಲ, ತೆಲಂಗಾಣ. ಸರಿನಾ? ಸೊ ಈ 3 ಲೊಕೇಶನಲ್ಲಿ ಹೈರಿಂಗ್ ಆಗ್ತಾ ಇದೆ. ಲೈಕ್ ಆಲ್ಮೋಸ್ಟ್ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ಪಕ್ಕ ನೀವು ಬ್ಯಾಂಗ್ಳೂರೇ ಸೆಲೆಕ್ಟ್ ಮಾಡಿರ್ತೀರ. ಸರಿನಾ? ಸೊ ಇಲ್ಲಿ ನೋಡಿ ಮಿನಿಮಮ್ ಕ್ವಾಲಿಫಿಕೇಷನ್ ನಿಮಗೆ ಲ್ಯಾಂಗ್ವೇಜಸ್ ಗೊತ್ತಿರಲೇಬೇಕು. ಯಾಕಂದರೆ ಇದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಡೆವಲಪರ್ ರೋಲ್ಗೆ ಕಾಲ್ ಆಗ್ತಿರೋದು. ನಿಮಗೆ ರಿಲೇಟೆಡ್ ಟು IT ಲ್ಯಾಂಗ್ವೇಜಸ್ ಗೊತ್ತಿರಲೇಬೇಕು. ಸೊ ಇಲ್ಲಿ ಫ್ರಂಟ್ ಎಂಡು ಬ್ಯಾಕ್ ಎಂಡ್ ಎರಡು ಕೇಳಿದ್ದಾರೆ. C++, ಜಾವಾ ಮತ್ತು ಜಾವಾ ಸ್ಕ್ರಿಪ್ಟು ಕೇಳಿದ್ದಾರೆ. ಎಲ್ರಿಗೂ ಗೊತ್ತು ಜಾವಾ ಸ್ಕ್ರಿಪ್ಟು ಕೂಡ ಬೂಮಿಂಗಲ್ಲಿದೆ, ಅದನ್ನು ಬ್ಯಾಕ್ ಎಂಡ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಪೈಥಾನು ಕೇಳಿದ್ದಾರೆ. ಅವ್ರು ಸಿಮಿಲರ್ ಲ್ಯಾಂಗ್ವೇಜ್ ಯಾವುದಾದ್ರೂ ಜಾವಾ ಏನಾದರೂ ಗೊತ್ತಿದ್ರೆ ಆಗ್ಬೋದು. ಸೊ ಯಾವಾಗ ನೀವು ಲೈಕ್ ರೆಸ್ಯೂಮೆನ ಕ್ರಿಯೇಟ್ ಮಾಡ್ತೀರಲ್ವಾ, ನಿಮ್ಗೆ ಏನು ಗೊತ್ತು ಅದನ್ನು ಲೈಕ್ ಟಾಪ್ ಸ್ಕಿಲ್ ಆಗಿ ಮೇಂಟೈನ್ ಮಾಡಿ, ಅದನ್ನು ಟಾಪ್ ಸ್ಕಿಲ್ ಆಗಿ ಅಪ್ಲೋಡ್ ಮಾಡಿ. ನಿಮ್ಗೆ ಏನು ಸ್ವಲ್ಪ ಬೇಸಿಕ್ ಗೊತ್ತಲ್ವಾ, ಸೊ ಅದನ್ನು ಡಿಕ್ರೀಸಿಂಗ್ ಆರ್ಡರಲ್ಲಿ ಬರ್ಕೊಂಡು ಹೋಗ್ಬಿಡಿ. ಫಸ್ಟು ನಾನು ಪ್ರಿಫರೆನ್ಸು ಜಾವಾ ಕೊಡ್ತೀನಿ, ಅದಾದಮೇಲೆ ನನ್ನ ಸೆಕೆಂಡ್ ಪ್ರಿಫರೆನ್ಸು ಸಿ ಕೊಡ್ತೀನಿ, ಥರ್ಡ್ ಪ್ರಿಫರೆನ್ಸು ನಾನು ಪೈಥಾನು ಕೊಡ್ತೀನಿ. ಈ ಥರ ಒಂದು ಡಿಸೆಂಡಿಂಗ್ ಆರ್ಡರ್ ಇಲ್ಲ ಅಸೆಂಡಿಂಗ್ ಆರ್ಡರಲ್ಲಿ ನೀವು ನೀಟಾಗಿ ನಿಮ್ಮ ರೆಸ್ಯೂಮೆನ ಕ್ರಿಯೇಟ್ ಮಾಡ್ಕೊಳ್ಳಿ. ಸರಿನಾ? ಓಕೆ, ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಲೈಕ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಬೆಟರ್ ಗೈಸ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್ನ ಕಲೀರಿ. ನೀವು ಫೈನಲ್ ಇಯರ್ ಇದ್ದರೆ, ನನ್ನ ಲಾಸ್ಟ್ ಸೆಮ್ಮಲ್ಲಿ ಇತ್ತು ಬಟ್ ಇವಾಗ ಮರ್ತೋಗಿದ್ದೀನಿ, ಥರ್ಡ್ ಇಯರಲ್ಲಿ ಇತ್ತು, ಸೆಕೆಂಡ್ ಇಯರಲ್ಲಿ ಇತ್ತು DSA, ಇವಾಗ ಮರ್ತೋಗಿದ್ದೀನಿ ಅಂದರೆ ಸೊ ಯೂಟ್ಯೂಬಲ್ಲಿ ಬೇಜಾನ್ ವೀಡಿಯೋಸ್ ಇದ್ದಾವೆ, ಅಲ್ಲೋಗಿ ನೀವು ಕಲಿಬೋದು. ಇಲ್ಲ ನನ್ನ ಕೋರ್ಸಸ್ ಬೈ ಮಾಡ್ತಿದ್ದೀನಿ ಅಂದರೆ ನಿಮ್ಗೆ ಎಷ್ಟೋ ಲರ್ನಿಂಗ್ ಅಪ್ಲಿಕೇಶನ್ಸ್ ಇದ್ದಾವೆ ನಮ್ಮ ಇಂಡಿಯಾದಲ್ಲಿ, ಇಂಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ. ಸೊ ನೀವು ಅಲ್ಲೂ ಕಲಿಬೋದು. ಹಂಗೆ ಆಗ್ತಿಲ್ಲ ಅಂತಂದರೆ ಬುಕ್ಸು ಬೈ ಮಾಡ್ಬೋದು. ತುಂಬಾ ಲೈಕ್ ವೇಸ್ ಇದ್ದಾವೆ ಕಲಿಯೋಕ್ಕೆ, ಬಟ್ ಕಲಿಯೋಕ್ಕೆ ಮನ್ಸು ಮಾಡಿ. ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್ ಹೆಂಗೆ ಗೊತ್ತಾ, ಈ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸು ತುಂಬಾ ಡೇಟಾ ಸ್ಟ್ರಕ್ಚರ್ ಅಲ್ಗೋರಿದಮ್ ಯೂಸ್ ಮಾಡ್ತಾರೆ. ಸೊ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳಿಗೆ ಈ ಡೇಟಾ ಸ್ಟ್ರಕ್ಚರ್ ಬೇಕಾಗುತ್ತೆ, ಸುಮ್ಮನೆ ಈ ಚಿಕ್ಕ ಕಂಪ್ನಿಗಳೆಲ್ಲ ಯೂಸ್ ಮಾಡಲ್ಲ. ಸೊ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್ ಗೊತ್ತಿದ್ರೆ ಒಂದು ಲೈಕ್ ಏನಂತಾರೆ, ನೀವು ಒಂದು ದುಡ್ಡು ಪ್ಯಾಕೇಜ್ ಥರ ಅವರೇ ಕರೀತಾರೆ, ಬಾರಪ್ಪ ನಾನು ನಿಮಗೆ ಲೈಕ್ 15 LPA ಕೊಡ್ತೀನಿ, 16 LPA ಕೊಡ್ತೀನಿ, 12 LPA ಈ ಥರ. ಸರಿನಾ? ಓಕೆ, ಸೊ ಒಂದು ಸ್ವಲ್ಪ ಇದ್ರ ಬಗ್ಗೆ ಎಲ್ಲನೂ ಓದ್ಕೊಂಡು ಬಿಫೋರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಓದ್ಕೊಂಬಿಡಿ. ಸರಿನಾ? ಓಕೆ, ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೆಸ್ಯೂಮೆನ ಅಪ್ಡೇಟ್ ಮಾಡಿ ಆಮೇಲೆ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಅನ್ನೋ ಥರ ಒಂದು ಆಪ್ಷನ್ಸ್ ಬರ್ತವೆ. ಇಲ್ಲಿ ಕ್ರಿಯೇಟ್ ಯುವರ್ ಪ್ರೊಫೈಲ್ ಅಂತ ಇದೆ. ಈ ಪ್ರೊಫೈಲಲ್ಲಿ ನಿಮ್ಮ ನೇಮ್, ಲೀಗಲ್ ನೇಮ್ ಹಾಕಿ, ಲೈಕ್ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ನೇಮು, ಫಸ್ಟ್ ನೇಮು, ಸೆಕೆಂಡ್ ನೇಮು, ನಿಮಗೆ ಸಫಿಕ್ಸು ಪ್ರಿಫಿಕ್ಸು ಏನಾದರೂ ನೇಮ್ಸ್ಗಳಿದ್ರೆ ಇಲ್ಲಿ ಮೆನ್ಷನ್ ಮಾಡಿ. ಅದಾದಮೇಲೆ ಮೇಲ್ ID, ಮೊಬೈಲ್ ನಂಬರ್ ಇದೆ, ಅಪ್ಲೋಡ್ ಯುವರ್ ರೆಸ್ಯೂಮೆ. ಇಷ್ಟಾದಮೇಲೆ ನೀವು ಸಬ್ಮಿಟ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಇದು ಓಪನ್ ಆಗುತ್ತೆ, ರೋಲ್ ಇನ್ಫಾರ್ಮೇಷನ್. ಲೈಕ್ ಏನು ರೋಲ್ ಇದೆ ಅದು ಒನ್ ಮಿನಿಟ್ ಸಾಕಂತೆ, ಲೆಸ್ ದ್ಯಾನ್ 1 minute ಈಸ್ ಎನಫ್ ಟು ರೀಡ್ ದೋಸ್ ಸ್ಟೇಟ್ಮೆಂಟ್ಸ್. ಏನು ಬರೆದಿದ್ದಾರೆ ಅದನ್ನು ಓದೋಕ್ಕೆ ನಿಮಗೆ 1 minute ಸಾಕು. ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡೋಕ್ಕೆ 5 to 10 minutes. ದೇ ಆಲ್ರೆಡಿ ರಿಟರ್ನ್ ದ ಟೈಮ್ ಆಲ್ಸೋ, ಬಿಕಾಸ್ ದೇ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಅವ್ರಿಗೆ ಗೊತ್ತಿಲ್ಲ ನೀವು ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಸ್ಕ್ರೋಲ್ ಮಾಡಿ ಅಂತೇಳಿ, ಬಟ್ ಅವ್ರು ಟೈಮ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಲೈಕ್ ಯು ಪೀಪಲ್ ವಾಂಟ್ಸ್ ಅಪಾರ್ಚುನಿಟಿ, ನಿಮ್ಗೆ ಅಪಾರ್ಚುನಿಟಿ ಬೇಕು, ಬಟ್ ಅವ್ರಿಗೆ ಲೈಕ್ ಇಷ್ಟ ಇಲ್ಲ ನಿಮ್ಮ ಟೈಮ್ನ ವೇಸ್ಟ್ ಮಾಡಲಿಕ್ಕೆ. ಅಪ್ಲೈ ಮಾಡೋಕ್ಕೆ ಅವ್ರು ಮೆನ್ಷನು ಮಾಡಿದ್ದಾರೆ ಟೈಮ್. ಸರಿನಾ? ಸೊ ಇಲ್ಲಿ ನಿಮಗೆ ಸೆಲ್ಫ್ ಐಡೆಂಟಿಫಿಕೇಷನ್ ಕೇಳಿದರೆ, ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಲೈಕ್ ನೀವು ಯಾವಾಗ ಇವೆರಡು ಲೈಕ್ ಅಪ್ಲೈ ಮಾಡ್ತಿರಲ್ವ, ಡೈರೆಕ್ಟಾಗಿ ಸೆಲ್ಫ್ ಐಡೆಂಟಿಫಿಕೇಷನ್ ಕೇಳುತ್ತೆ. ನಿಮ್ಗೇನು ರಿಲೇಟೆಡ್ ಸೆಲ್ಫಾಗಿ ಏನು ಬೇಕು ಅಪ್ಲಿಕೇಶನ್ಸ್ ಅದು ಕೇಳುತ್ತೆ ಅಂತ ಅನಿಸುತ್ತೆ ಇಲ್ಲಿ. ಲೈಕ್ ಎಟ್ ದ ಲಾಸ್ಟ್ ಒನ್ ಟೈಮ್ ನೀವು ನಿಮ್ಮ ಅಪ್ಲಿಕೇಶನ್ನ ರಿವ್ಯೂ ಮಾಡಿ, ಏನೆಲ್ಲ ಕರೆಕ್ಟ್ ಇದೆ, ಎಡಿಟ್ ಮಾಡೋಗಿದ್ರೆ ಮಾಡಿ, ನಿಮ್ಮ ನೇಮು, ಮೊಬೈಲ್ ನಂಬರು, ಅದಾದಮೇಲೆ ಲೈಕ್ ಮೇಲ್ ID ಎಲ್ಲನೂ ಸೊ ಒಂದ್ಸರಿ ಚೆಕ್ ಮಾಡಿಕೊಂಡು ಎಡಿಟ್ ಇದ್ದರೆ ಎಡಿಟ್ ಮಾಡಿ, ಅದಾದಮೇಲೆ ಅಪ್ಲೈ ಮಾಡಿ. ಸೊ ನಿಮ್ಗೊಂದು 2 days ಇಲ್ಲ 3 days ನಿಮ್ಮ ರೆಸ್ಯೂಮೆನೇ ಒಂದ್ಸರಿ ಚೆಕ್ ಮಾಡ್ತಾರೆ ATS. ಸೊ ಅದು ಚೆಕ್ ಮಾಡಿ ನಿಮ್ಗೆ ರಿಪ್ಲೈ ಬ್ಯಾಕ್ ಬರುತ್ತೆ. ಸೊ ಯಾವುದೇ MNC ಕಂಪ್ನಿ ಆಗಲಿ ನಿಮಗೆ ಮೇಲ್ IDಯಲ್ಲೇ ರಿಪ್ಲೈ ಬರೋದು, ಯಾವ ಮೊಬೈಲ್ ನಂಬರ್ ವರ್ಕ್ ಆಗಲ್ಲ, ವಾಟ್ಸಪ್ ವರ್ಕ್ ಆಗಲ್ಲ ಇಲ್ಲಿ. ಸರಿನಾ? ಸೊ ಮೇಲ್ ID ಥ್ರೂನೇ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆದಷ್ಟು ನೀವು ಮೇಲ್ಸ್ನ ಚೆಕ್ ಮಾಡ್ತಾ ಇರಿ. ಸರಿನಾ? ಓಕೆ, ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ಗನ್ಸೋ ಮಟ್ಟಿಗೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿ. ಇಂಟರ್ನ್ಶಿಪ್ ಟಾಪ್ MNC ಕಂಪನಿ ಗೂಗಲ್, ಯಾರಿಗೂ ಗೊತ್ತಿಲ್ಲ. ಸೊ ಒಳ್ಳೆ ಅಪಾರ್ಚುನಿಟಿ ಇದೆ, ಯೂಸ್ ಮಾಡ್ಕೊಳ್ಳಿ ಗೈಸ್. ಸರಿನಾ? ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ವಿಲ್ ಕಮ್ ಬ್ಯಾಕ್ ವಿತ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಜಾಬ್ ಅಪ್ಡೇಟ್. Until then, bye bye guys.